ಎಲ್ರಿಗೂ ನಮಸ್ಕಾರ. ಇವತ್ತಿನ ಹೊಸ ವ್ಲಾಗ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವ್ಲಾಗ್ ಏನಂತ ಹೇಳಿದರೆ, ಇವತ್ತು ನಮ್ಮ ಅಣ್ಣಂದು ಬರ್ತ್ಡೇ ಇತ್ತು. ಆ ಬರ್ತ್ಡೇ ಸೆಲೆಬ್ರೇಷನ್ ಮತ್ತು ಇವತ್ತು ಶನಿವಾರ ನಮ್ಮ ವಾರದ ಭಜನೆ, ಅದ್ರ ಬಗ್ಗೆ ಎಲ್ಲ ಒಂದು ಸಣ್ಣ ವಿಡಿಯೋ ಮಾಡಿದ್ದೇನೆ. ಸಣ್ಣದಂದರೆ ಸುಮಾರು ದೊಡ್ಡದಾಗಿದೆ ಇದು. ಹಾಗೆ ಇವತ್ತು ಸಂಜೆ ಆಫೀಸೆಲ್ಲ ಮುಗಿಸಿ ಸಂಜೆ 4 ಗಂಟೆಗೆ ಅಣ್ಣಂದು ಬರ್ತ್ಡೇ ಪಾರ್ಟಿ ಇತ್ತು. ನಾವು ಇಲ್ಲಿ ತಕ್ಕಟ್ಟೆಯಿಂದ ಹೊರಟು ಕುಂದಾಪುರಕ್ಕೆ ಹೋದ್ವಿ. ಕುಂದಾಪುರಕ್ಕೆ ಹೋಗುವಾಗ ಮಧ್ಯೆ ಕೋಟೇಶ್ವರದಲ್ಲಿ ರಾಘವಣ್ಣ ಸಹ ಬರ್ತೇನೆ ಅಂತ ಹೇಳಿದರು. ಅವರಿಗೆ ಎನ್.ಆರ್.ಆಚಾರ್ಯ ಹಾಸ್ಪಿಟ್ಲಲ್ಲಿ ಸ್ಟಾಪ್ ಕೊಟ್ಟು ಅಲ್ಲಿ ಅವ್ರನ್ನ ಪಿಕ್ ಮಾಡಿ ಈಗ ಕೋಟೇಶ್ವರದಿಂದ ಕುಂದಾಪುರಕ್ಕೆ ಹೋಗ್ತಾ ಇದ್ದೇವೆ ನಾವು. ಕುಂದಾಪುರದಲ್ಲಿ ಅಣ್ಣಂದು ಆಫೀಸ್ ಇದೆ. ಅಲ್ಲಿ ಸ್ಟಾಫ್ ಎಲ್ಲ ಒಂದು ಬರ್ತ್ಡೇ ಸೆಲೆಬ್ರೇಷನ್ ರೆಡಿ ಮಾಡಿದ್ದಾರೆ ಅಂತ ಹೇಳಿದರು. ಹಾಗೆ ಅಲ್ಲಿ ಹೋಗಿ ಮತ್ತೆ ಪಾರ್ಟಿಗೆ ಹೋಗುವಂಥ ಪ್ಲ್ಯಾನ್ ಆಯಿತು. ಈ ವಿಡಿಯೋ ಮಾಡಿದ್ದು ನಮ್ಮ ರೋಷನ್. ನನಗೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ನಾನು ಡ್ರೈವಿಂಗ್ ಮಾಡ್ತಾಯಿದ್ದೆ. ಡ್ರೈವಿಂಗ್ ಮಾಡುವಾಗ ಒಂದು ಕೈಯಲ್ಲಿ ಫೋನು, ಇನ್ನೊಂದು ಕೈಯಲ್ಲಿ ಸ್ಟೇರಿಂಗ್ ಎಲ್ಲ ಹಿಡ್ಕೊಂಡು ಯಾವತ್ತೂ ಸರ್ಕಸ್ ಮಾಡಬಾರ್ದು, ಅದು ಒಳ್ಳೆಯದಲ್ಲ. ಮತ್ತು ಡ್ರೈವಿಂಗ್ ಮಾಡಲಿಕ್ಕೂ ಸರಿಯಾಗೋದಿಲ್ಲ. ನಮ್ಮ ತಪ್ಪಿನಿಂದ ಬೇರೆಯವರಿಗೆ ನಾವು ಉಪದ್ರ ಮಾಡೋದು ಸರಿಯಲ್ಲ. ಹಾಗೆ ನಾನೇ ವೀಡಿಯೋ ಮಾಡ್ತೇನೆ ಅಂತ ಹೇಳಿದ್ದ. ಮತ್ತು ಅದ್ರ ಕ್ರೆಡಿಟ್ಸ್ ನನಗೆ ಕೊಡಲೇಬೇಕು, ಇಲ್ಲಿದ್ರೆ ಇನ್ನೊಂದು ಸತಿ ಎಲ್ಲ ನಾನು ವೀಡಿಯೋ ಮಾಡೋದಿಲ್ಲ ಅಂತ ಎಲ್ಲ ಧಮಕಿ ಹಾಕಿದವನು. ಇದು ಕುಂದಾಪುರದ ಎಂಟ್ರೆನ್ಸ್. ಸರ್ವಿಸ್ ರೋಡಲ್ಲಿ ಒಳಗೆ ಹೋದರೆ ಕುಂದಾಪುರ ಪೇಟೆಗೆ ಹೋಗ್ತದೆ. ಆ ಫ್ಲೈಓವರ್ ಮೇಲೆ ಹೋದರೆ ಸಂತೆ ಮಾರ್ಕೆಟಿಗೆ ಹೋಗಿ ಅಲ್ಲಿಂದ ಹಾಗೆ ಹೊರಗೆ ಪಾಸ್ ಆಗ್ತದೆ. ಕುಂದಾಪುರ ಪೇಟೆ ಒಳಗೆ ಬರಲಿಕ್ಕಾಗೋದಿಲ್ಲ. ಈ ಕುಂದಾಪುರ ಪೇಟೆ ಒಳಗೆ ಬರುವಾಗ ಇಲ್ಲೇ ಈಗ ಲೆಫ್ಟ್ ಸೈಡಲ್ಲಿ ಮೈದಾನದಲ್ಲೆಲ್ಲ ಕ್ರಿಕೆಟ್ ಆಡ್ತಾಯಿದ್ರು. ನಮ್ಮ ಫ್ರೆಂಡ್ಸ್ ಎಲ್ಲ ಅದೇ ಹೇಳ್ತಿದ್ರು, ನಾವೆಲ್ಲ ಕಾಲೇಜಲ್ಲಿ ಇರುವಾಗ ಇಲ್ಲಿ ಇದರಲ್ಲೆಲ್ಲ ಕ್ರಿಕೆಟ್ ಆಡ್ತಾಯಿತ್ತು ಅಂತ ಹೇಳ್ತಿದ್ರು. ಇದೇ ನಮ್ಮದು ಕಾಲೇಜ್, ಮಂಡಾರ್ಕರ್ಸ್ ಕಾಲೇಜ್. ಕುಂದಾಪುರದ ಸರೌಂಡಿಂಗ್ನ ಹೆಚ್ಚಿನವರು ಬರೋದು ಇದೇ ಕಾಲೇಜಿಗೆ. ಇವ ನೋಡಿ ಬೈಕಿನವ, ಭಯಂಕರ ಅರ್ಜೆಂಟ್ ಇದ್ದಲ್ಲಿತ್ತು, ಮನೇಲಿ ಹೇಳಿ ಬರಲಿಲ್ವ ಅಂತ ಇವ. ಇದು ನಮ್ಮದು ಪಾರಿಜಾತ ಸರ್ಕಲ್. ಹಾಗೆ ಪಾರಿಜಾತದೊಂದು ರೋಷನೇ ವೀಡಿಯೋ ಮಾಡಿದ್ದು, ಇದೆಲ್ಲ ಹಾಕಲೇಬೇಕಂತ ಹೇಳಿದ. ಇದು ನಮ್ಮ ಅಣ್ಣನ ಆಫೀಸಿನ ಎಂಟ್ರೆನ್ಸ್. ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಅವ್ರದ್ದು ಆಫೀಸ್ ಇರೋದು. ಇಲ್ಲಿ ಒಂದು ಅದರ ಹಿಂದೆ ಪುಸ್ತಕ ಭಂಡಾರ ಅಂತಾಗಿದೆ. ನಿಮಗೆ ಬೇಕಾದರೆ ಇಲ್ಲಿ ಬಂದು ಪುಸ್ತಕ ಎಲ್ಲ ಪರ್ಚೇಸ್ ಮಾಡ್ಬೋದು. ನಾವು ಆಫೀಸಿಗೆ ಬರೋದ್ರೊಳಗೆ ಸ್ಟಾಫ್ ಎಲ್ಲ ಕೇಕ್ ಎಲ್ಲ ತಂದು ರೆಡಿ ಮಾಡಿ ಇಟ್ಟಿದ್ರು. ಬಲೂನ್ಸ್ ಆ್ಯಂಡ್ ರಿಬ್ಬನ್ಸ್ ಅಂತೆ, ಅಲ್ಲಿದ್ದು ಕೇಕ್ ಎಲ್ಲ ತಂದಿಟ್ಟಿದ್ರು. ಮತ್ತು ಒಂದು ಸಣ್ಣ ಸೆಲೆಬ್ರೇಷನ್, ಏನು ಜಾಸ್ತಿ ಸೆಲೆಬ್ರೇಷನ್ ಏನಿಲ್ಲ. ಒಂದು ಸಣ್ಣದೊಂದು ಕೇಕ್ ತಂದು ಒಂದು ಸೆಲೆಬ್ರೇಷನ್. ಇವ ಅಣ್ಣನ ಮಗ ಮತ್ತು ಮಗಳು, ಇವ ಭಯಂಕರ ಜೋರಿದ್ದಾನೆ, ಒಂದು ಗಳಿಗೆ ನಿಲ್ಲುವುದಿಲ್ಲ, ಊರು ತುಂಬ ಓಡ್ತಾನೆ. ಹಾಗೆ ನಮ್ಮ ಊರಿನಲ್ಲಿ ಯಾರ್ದಾದ್ರು ಬರ್ತ್ಡೇ ಸೆಲೆಬ್ರೇಷನ್ ಏನಾದರೂ ಕೇಕ್ ಕಟ್ ಮಾಡೋದಿದ್ರೆ ಫಸ್ಟ್ ಇವನೇ ಕಟ್ ಮಾಡೋದು. ಸಾಧಾರಣ ಇವೊಂದೊಂದು 100-200 ಕೇಕ್ ಕಟ್ಟಿಂಗ್ ಆಯ್ತಾ ಅಂತ ಇಷ್ಟೊತ್ತೊಳಗೆ. ಆಫೀಸಿಂದ ಈಶಾನ್ಯ ಹತ್ತಿರ ಇರೋ ಕಾರಣ ಎಲ್ಲ ನಡ್ಕೊಂಡೇ ಬರುವ, ಕಾರೆಲ್ಲ ತರೋದು ಬೇಡ, ಪಾರ್ಕಿಂಗ್ ಪ್ರಾಬ್ಲಮ್ ಆಗ್ತಾನೆ ಅಂತ ಹೇಳಿದರು. ಹಾಗೆಲ್ಲ ನಡ್ಕೊಂಡೇ ಬಂತು. ಇದು ನಮ್ಮ ಅಸುರರ ಗ್ಯಾಂಗ್.
ಇದೇ ಈಶಾನ್ಯ ಕೇಕ್ ವಾಲ ಅಂತ. ಇಲ್ಲಿದ ಸ್ವಲ್ಪ ಒಳ್ಳೆ ಹೋಟ್ಲ್ ಟೈಪ್. ನಾವು ನಾರ್ಮಲಿ ಏನಾದರೂ ಪಾರ್ಟಿ ಗೀಟಿ ಎಲ್ಲ ಇದ್ದರೆ ಇಲ್ಲೇ ಬರ್ತೇವೆ. ಮತ್ತು ಇದು ಮೇಯ್ನ್ ಅಂತಂದರೆ ವೆಜ್, ನಾನ್ ವೆಜ್ ಅಂತ ಇಲ್ಲ. ನಾವು ಒಳಗೆ ಬಂದು ನೋಡುವಾಗ ಫುಲ್ ರಶ್ ಇತ್ತು. ಸ್ಯಾಟರ್ಡೆ ಆದ ಕಾರಣ ಎಲ್ಲ ಫ್ಯಾಮಿಲಿ ಕರ್ಕೊಂಡು ಬಂದು ಅಲ್ಲೆಲ್ಲ ತಿಂತಿದ್ರು. ಹಾಗೆ ನಮಗೆ ಒಳಗೆ ಮಿನಿ ಹಾಲ್ ಇದೆ. ನಿಮ್ಮ ಮಿನಿ ಸೈನ್ ಅಂತ ತಗೊಂಡು ಮಿನಿ ಹಾಲಿಗೆ ಹೋಗಿ ಅಂತ ಹೇಳಿದ್ರಲ್ಲಿ. ಹಾಗೆ ನಾವು ಮಿನಿ ಹಾಲಲ್ಲಿ ಎಲ್ಲ ಕೂತ್ಕೊಂಡು ಆರ್ಡ್ರ್ ಎಲ್ಲ ಕೊಡಲಿಕ್ಕೆ ರೆಡಿ ಮಾಡ್ತು. ಇವನೇ ರೋಷನ್, ಇದು ಸುದಿ ವಿಡಿಯೋ ತೆಗೆದಿದ್ದು. ಸ್ವಲ್ಪ ಒಳ್ಳೆ ಮಾಡಿ ತೆಗೆದಿದ್ದಾನೆ. ಮತ್ತು ಆರ್ಡ್ರ್ ಮಾಡಿದ ಫುಡ್ ಎಲ್ಲ ಬಂತು. ಫುಡ್ ನೀವು ನೋಡಿ, ಎಲ್ಲದು ಹೇಳುವಷ್ಟು ಒಳ್ಳೆಯದಂತ ಏನಿರಲಿಲ್ಲ. ಆದರೂ ತಿನ್ನಬೇಕಲ್ಲ, ಏನು ಮಾಡೋದು, ಹೊಟ್ಟೆ ಹಸು ಸಹ ಆಗ್ತಾ ಉಂಟು. ಮತ್ತು ಆರ್ಡರ್ ಮಾಡಿ ಸಹ ಆಯಿತು. ಇದೆಲ್ಲ ನೀವು ಎಂಜಾಯ್ ಮಾಡಿ. ನಾವಂತೂ ತಿಂದು ಎಂಜಾಯ್ ಮಾಡಿ ಆಯಿತು. ನೀವೆಲ್ಲ ನೋಡಿ ಆದರೂ ಎಂಜಾಯ್ ಮಾಡಿ. ಫುಡ್ಡು ಆರ್ಡ್ರ್ ಒಳ್ಳೆ ರೀತಿಯಲ್ಲಿ ಮಾಡಿದ್ದೇವೆ. ಹಾಗೆ ಬಿಲ್ಲು ಸಹ ಹಾಗೆ ಬಂದಿದೆ. ಇದು ನಮ್ಮ ಹನುಮಂತನ ಬಾಲ ಥರ ಆಗಿದೆ. ಎಷ್ಟು ಮಾಡಿದರೂ ಎಂಡ್ ಆಗೋದಿಲ್ಲ. ನಾನು ಫುಲ್ ಟೋಟಲ್ ಅಮೌಂಟ್ ಹಾಕಲಿಲ್ಲ, ಆದರೆ ನಿಮ್ಗೆ ನೋಡಿದಾಗ ಗೊತ್ತಾಗ್ತದೆ ಬಿಲ್ ಎಷ್ಟು ಬಂದಿರ್ಬೋದಂತ. ನಾವು ಫುಡ್ಡೆಲ್ಲ ತಿಂದು ಬಿಲ್ಲೆಲ್ಲ ಅಣ್ಣ ಕೊಟ್ಟಾದ ನಂತರ ಸೀದಾ ಈಗ ಮನೆಗೆ ಹೊರಡಲಿಕ್ಕೆ ರೆಡಿ ಆದ್ವಿ. ಮನೆಗೆ ಹೋಗುವಾಗ ನಮ್ಮದೊಂದು ಸಣ್ಣ ಸರ್ಪ್ರೈಸ್ ಇತ್ತು. ಈಶಾನ್ಯದಲ್ಲಿ ಕೇಕ್ ಎಲ್ಲ ತಗೊಂಡು ಮನೆಯಲ್ಲಿ ಒಂದು ಸಣ್ಣ ಸೆಲೆಬ್ರೇಷನ್ ಮಾಡುವಂತ. ಇದು ನಮ್ಮ ವೈಶಾಖ ಅಂದರೆ ನಮ್ಮ ಅಣ್ಣನ ಮಗ. ಅವನದು 201ನೇ ಕೇಕ್ ಕಟ್ಟಿಂಗ್. ಅವನಿಗೆ ಕೇಕ್ ಕಟ್ಟಿಂಗ್ ಅಂದರೆ ಭಾಳ ಖುಷಿ, ಎಲ್ಲಿದ್ದರೂ ಓಡಿ ಬರ್ತಾನೆ. ಹಾಗೆ ಕೇಕ್ ಕಟ್ಟಿಂಗ್ ಎಲ್ಲ ಪೂರೈಸಿ ಸೀದಾ ನಮ್ಮ ಭಜನಾ ಮಂದಿರಕ್ಕೆ ಬಂದೆವು. ಶನಿವಾರ ನಾವು ನಮ್ಮ ಭಜನೆಯನ್ನು ಯಾವತ್ತೂ ಮಿಸ್ ಮಾಡೋದಿಲ್ಲ. ಅದೇನೇ ಆದರೂ ಒಂದು ಗಳಿಗೆ ಆದರೂ ಬಂದು ಹೋಗೋದು. ಇವತ್ತು ನಮ್ಮ ದಿವ್ಯಕ್ಕನ ಭಜನೆ. ಸುಮಾರೆಲ್ಲ ಒಳ್ಳೆ ಪನಿವಾರ ಐಟಮ್ ಎಲ್ಲ ಮಾಡಿದ್ದಾಳೆ. ಎಲ್ಲ ಅವಳೇ ಮಾಡಿದ್ದು. ಪಾವ್ ಭಾಜಿ, ಗೋಬಿ ಬಜೆ ಮತ್ತು ಗುಲಾಬ್ ಜಾಮೂನ್ ಸಹ ಉಂಟು. ಇದೆಲ್ಲ ಅವಳೇ ಮಾಡಿದ್ದು. ನೀವು ಇಲ್ಲಿ ನೋಡ್ಬೋದು, ಈಗ ಐಟಮ್ ಎಲ್ಲ ಬರ್ತದೆ ನೋಡಿ. ಆ ಗೋಬಿ ಬಜೆ ಅವಳದ್ದೇ ತೋಟದಲ್ಲಿ ಗೋಬಿ ಬೆಳೆದು ಅವಳೇ ಬಜೆ ಮಾಡಿದ್ದು. ಎಲ್ಲ ಆದ ನಂತರ ಅವಳಿಗೆ ಕಲ್ಲಂಗಡಿ ಹಣ್ಣಿದು ಜ್ಯೂಸ್ ಮಾಡಿದ್ದು ನೆನಪು ಬಂತು. ನಾವೆಲ್ಲ ತಿಂದಾದ ನಂತರ ವಾಪಸ್ ಓಡಿ ಹೋಗಿ ತಗೊಂಡು ಬಂದ್ಲು. ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.